ಹಾಸನ ಜಿಲ್ಲೆ ಬೇಲೂರು ಭಾಗದಲ್ಲಿ ಬೀಟಮ್ಮ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ. ಏನಿದು ಬೀಟಮ್ಮ ಗ್ಯಾಂಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಸನ ಜಿಲ್ಲೆ ಬೇಲೂರು ಭಾಗದಲ್ಲಿ ಬೀಟಮ್ಮ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ. ಬೀಟಮ್ಮ ಗ್ಯಾಂಗ್ ದಾಳಿಗೆ ನೂರಾರು ತೆಂಗಿನ ಮರಗಳು ನಾಶ ಆಗಿದೆ. 15 ವರ್ಷದ ತೆಂಗಿನ ಮರಗಳನ್ನ ನಾಶ ಮಾಡಿದ ಬೀಟಮ್ಮ ಗ್ಯಾಂಗ್ 8 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ನೂರಾರು ತೆಂಗಿನ ಮರಗಳು ನಾಶ ಆಗಿದೆ. 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆ ಸಂಪೂರ್ಣ ನಾಶ ಆಗಿದೆ. ಬೇಲೂರು ತಾಲೂಕಿನ ಮಾಳೆಗೆರೆಯಲ್ಲಿ ಕಾಡಾನೆಗಳ ದಾಳಿಗೆ ರೈತ ಬೆಳೆದಿದ್ದಂತಹ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ, ರಾಗಿ ಬೆಳೆಯೂ ಸಂಪೂರ್ಣ ನಾಶ ಆಗಿದೆ. ಬೀಟಮ್ಮ ಗ್ಯಾಂಗ್ ಹಾವಳಿಗೆ ಬೇಲೂರು ರೈತರು ಕಂಗಾಲಾಗಿದ್ದಾರೆ. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಎಷ್ಟೊಂದು ತೆಂಗಿನ ಮರಗಳು ಹಾಳಾಗಿದೆ. 8 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ನೂರಾರು ತೆಂಗಿನ ಮರಗಳು ನಾಶ ಆಗಿದೆ. 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬೇಲೂರು ತಾಲೂಕಿನ ಮಾಳೆಕೆರೆಯಲ್ಲಿ ಕಾಡಾನೆಗಳ ದಾಳಿಗೆ ಸಂಪೂರ್ಣ ಬೆಳೆ ನಾಶ ಆಗಿ ರೈತರು ಕಂಗಾಲಾಗಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಬೆಳೆ ನಾಶ ಆಗಿದೆ ಅಂತ. ಕಷ್ಟಪಟ್ಟು ರೈತ ಬೆಳೆದಿದ್ದಂತಹ ಮೆಕ್ಕೆಜೋಳ ಆಗಿರಬಹುದು, ರಾಗಿ ಆಗಿರಬಹುದು, ಇನ್ನೂ ಅನೇಕ ಬೆಳೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಇದರ ಜೊತೆಗೆ 8 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ನೂರಾರು ತೆಂಗಿನ ಮರಗಳು ಕೂಡ ನಾಶ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ಸಾಕಷ್ಟು ಬೆಳೆಗಳು ನಾಶ ಆಗಿದೆ. ಕಾಡಾನೆಗಳ ದಾಳಿಗೆ ನೂರಾರು ಎಕರೆಯಲ್ಲಿ ಏನು ತೆಂಗಿನ ಮರಗಳು ಬೆಳೆದಿದ್ರೆ ಎಲ್ಲವೂ ಕೂಡ ನಾಶ ಆಗಿದೆ. ಅರಣ್ಯಾಧಿಕಾರಿಗಳು ಏನಾದರೂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಾ, ಪರಿಶೀಲನೆ ಮಾಡಿದ್ರಾ, ಏನಿದು ಅಂತ? ಖಂಡಿತ ಸಾಹಿತ್ಯ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಈಗ ಕಾಡಾನೆಗಳ ಭೀತಿ ಆವರಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಭಾಗ ಆಗಿರ್ತಕ್ಕಂಥ ಬಿಕ್ಕೋಡು, ಸಕಲೇಶ್ಪುರ, ಮಾಳಗೆರೆ ಈ ಭಾಗದಲ್ಲಿ ಅತಿ ಹೆಚ್ಚು ಆನೆಗಳ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಮಾಳಗೆರೆ ಗ್ರಾಮದಲ್ಲಿ ಸುಮಾರು 100 ಎಕರೆ ತೆಂಗನ್ನ ನಾಶ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ತೆಂಗಿಗೆ ಸೂಕ್ತವಾದ ಪರಿಹಾರನ ನೀಡಬೇಕು. ಅಷ್ಟೇ ಅಲ್ಲದೆ ಕಾಡಾನೆಗಳನ್ನ ಸಂಪೂರ್ಣವಾಗಿ ಸ್ಥಳಾಂತರ ಮಾಡ್ಬೇಕಂತೇಳಿ ರೈತರು ಒತ್ತಾಯ ಮಾಡ್ತಿದ್ದಾರೆ. ಇದು ಹಲವಾರು ವರ್ಷಗಳಿಂದ ಕೂಡ ರೈತರು ಒತ್ತಾಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರೆ ಕೇವಲ ಏನು ಬೆಳೆಯನ್ನ ನಾಶ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಏನಾದ್ರು ಜನರಿಗೆ ತೊಂದರೆ ಮಾಡಿದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಬರ್ತಾರೆ, ಬಂದ್ಬಿಟ್ಟು ಕೇವಲ ಸಾಂತ್ವನ ಹೇಳುವಂತ ಕೆಲಸ ಮಾಡ್ತಾರೆ. ಆದ್ರೆ ನಮ್ಗೆ ಸೂಕ್ತವಾದ ಪರಿಹಾರನೂ ಕೂಡ ಕೊಡೋದಿಲ್ಲ. ಅಂದ್ರೆ ಒಂದು ತೆಂಗಿಗೆ 700ರಿಂದ 800 ರೂಪಾಯಿ ಕೊಡ್ತಾರೆ. ನಾವು 16 ವರ್ಷಗಳಿಂದ ಅದನ್ನ ಏನು ಗೊಬ್ಬರ ಎಲ್ಲ ಹಾಕಿ ಸಾಕಿ ಬೆಳೆಸಿರ್ತೀವಿ. ಆದ್ರೆ ಆ ಬೆಳೆದಂತಹ ಒಂದು ಮರಕ್ಕೂ ಸರಿಯಾದ ರೀತಿಯಲ್ಲಿ ಬೆಲೆ ಕೊಡೋದಿಲ್ಲ. ಅಷ್ಟೇ ಅಲ್ಲದೆ ಪರಿಹಾರನೂ ಕೂಡ ಅವ್ರು ಕೂಡ ಪರಿಹಾರ ಸಕಾಲಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೂಡ ರೈತರು ಆಕ್ರೋಶ ಹೊರ ಹಾಕ್ತಿರ್ತಕ್ಕಂಥದ್ದು. ಅಂದ್ರೆ ಏನು ಕಾಡಾನೆಗಳಿದಾವೆ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಭಾಗದಿಂದ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಚಿನ್ ನಿಮ್ಮೆಲ್ಲ ಮಾಹಿತಿಗಾಗಿ.